ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೇತನ್ ಸಿಕೆ ಫ್ರಮ್ ಟ್ರೂ ಸಿಕೆ ಅಫಿಸಿಯಲ್. ತುಂಬಾ ಜನ ಕೇಳ್ತಾ ಇದ್ರಿ, ಸೆಕೆಂಡ್ PUC ಎಕ್ಸಾಮ್ 3 ಆಯಿತು, ನಮಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ, ಮತ್ತೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು, ರಿಸಲ್ಟ್ ಯಾವಾಗ ಬರುತ್ತೆ, ಈ ಎಲ್ಲ ಕ್ವಶನ್ಗಳನ್ನ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಸೊ ಕೊನೆವರೆಗೆ ನೋಡಿ, ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ, ಕೊನೆವರೆಗೆ ನೋಡಿ. ಸೊ ತಪ್ಪದೆ ಕೊನೆವರೆಗೆ ನೋಡಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು. ಅದನ್ನ ತಂದರೆ ಹೊಸದಾಗಿ ನೋಡ್ತಾರ ಅಥವಾ ಚಾನಲ್ ನೇಮಕಾರು ಸಬ್ಸ್ಕ್ರೈಬ್ ಇಲ್ಲ, ಮಿಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ನಿಮಗೆ ರಿಸಲ್ಟ್ ಬರೋರ್ಗು ಮಾಹಿತಿ ಕೊಡ್ತಾ ಇರ್ತೀನಿ. ರಿಸಲ್ಟ್ ಯಾವಾಗ ಬರುತ್ತೆ, ಯಾವ ರೀತಿ ಚೆಕ್ ಮಾಡೋದು. ಸೊ ರಿಸಲ್ಟ್ ಬಂದ ತಕ್ಷಣ ಈ ವಿಡಿಯೋ ಬರ್ತದೆ. ಸೊ ಆದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಅರ್ಥ ಆಯ್ತಾ? ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ನ ಆಲ್ ಸೆಲೆಕ್ಟ್ ಮಾಡಿ, ಅಂದ್ರೆ ಮಾತ್ರ ನಿಮಗೆ ರಿಸಲ್ಟ್ ಬಂದಿದೆ ಅಂತ ವಿಡಿಯೋ ಹಾಕ್ತೀನಿ. ಅವಾಗ ನೀವು ಆರಾಮಾಗಿ ರಿಸಲ್ಟ್ ಚೆಕ್ ಮಾಡ್ಬೋದು. ಅರ್ಥ ಆಯ್ತಾ? ಸೊ ತಪ್ಪದೇ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಈ ಒಂದು ಶುರು ಮಾಡೋಣ. ಅದ್ರ ಜೊತೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಮೇಲೆ ಫ್ರೆಂಡ್ಸ್ ತಪ್ಪದೆ ಶೇರ್ ಮಾಡಿ. ಪಾಸಿಂಗ್ ಮಾರ್ಕ್ಸ್ ನೋಡೋಣ. ತುಂಬಾ ಜನ ಕೇಳೋ ಕ್ವಶನ್ ಇದೆ, ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ. ನೋಡಿ, ಪಾಸಿಂಗ್ ಮಾರ್ಕ್ಸ್ ಬಂದ್ಬಿಟ್ಟು 24. ಅರ್ಥ ಆಯ್ತಾ? ಟೋಟಲ್ ಆಗಿ 35 ಮಾರ್ಕ್ಸು ಪಾಸಿಂಗ್ ಮಾರ್ಕ್ಸು. ಅದರಲ್ಲಿ ನೀವು ಬರೀಬೇಕಾಗಿರೋದು 24 ಮಾರ್ಕ್ಸ್ ಬರಬೇಕು. ಇನ್ನು 11 ಮಾರ್ಕ್ಸು ಇಂಟರ್ನಲ್ ಕೊಡ್ತಾರೆ, ನಿಮ್ಮ ಕಾಲೇಜಲ್ಲಿ ಇಂಟರ್ನಲ್ ಕೊಡ್ತಾರೆ. ಎಲ್ಲ ಸೇರಿಬಿಟ್ಟು 35 ಮಾರ್ಕ್ಸು. ನೀವು ಎಕ್ಸಾಮಲ್ಲಿ ಬರೀಬೇಕಾಗಿರೋದು 24 ಮಾರ್ಕ್ಸು. ನೀವು 24 ಕೊಡಿದ್ರೆ ಅದಕ್ಕೆ ಪ್ಲಸ್ 11 ಇಂಟರ್ನಲ್ ಕೂಡಿಸ್ಬಿಟ್ಟು 35 ಪಾಸಿಂಗ್ ಮಾರ್ಕ್ಸು. ಅರ್ಥ ಆಯ್ತಾ? ಸೊ ತುಂಬ ಜನ ಡೌಟ್ಲೇ ಇದ್ದಾರೆ, 28 ಪಾಸಿಂಗ್ ಮಾರ್ಕ್ಸ್ ಅಂತ. ಅಲ್ಲ, 24 ಮಾರ್ಕ್ಸ್ ಬಿದ್ದರೆ ಸಾಕು ನೀವು ಪಾಸ್ ಆಗ್ತೀರಾ. ಇಂಟರ್ನಲ್ ಇದ್ರೆ ಮಾತ್ರ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಇಂಟರ್ನಲ್ ಇಲ್ಲ ಅಂದ್ರೆ 35 ಮಾರ್ಕ್ಸು ಪಾಸಿಂಗ್ ಮಾರ್ಕ್ಸು. ಆಲ್ಮೋಸ್ಟ್ ಎಲ್ಲರೂ ಕೂಡ ಇಂಟರ್ನಲ್ ಇರ್ತದೆ, 24 ಪಾಸಿಂಗ್ ಮಾರ್ಕ್ಸು. ತುಂಬಾ ಜನ ಕೇಳ್ತಾ ಇರ್ತಾರ, ಗ್ರೇಸ್ ಮಾರ್ಕ್ಸ್ ಕೊಡ್ತಾರಂತ. ಹೌದು, ಕೊಡ್ತಾರೆ. ಆದ್ರೆ ಎಲ್ಲರಿಗೂ ಕೂಡ ಕೊಡೋದಿಲ್ಲ. ಯಾರಿಗೆ ಕೊಡ್ತಾರೆ ಅಂದ್ರೆ, ಯಾರು ಪಾಸಿಂಗ್ ನಿಯರ್ ಇರ್ತಾರ. ಫಾರ್ ಎಕ್ಸಾಂಪಲ್ 24 ಪಾಸಿಂಗ್ ಮಾರ್ಕ್ಸು, ನೀವು ಕೇವಲ 23, 22 ತಗೊಂಡಿದ್ರೆ ಅಲ್ಲಿ ಒಂದೆರಡು ಮಾರ್ಕ್ಸ್ ಹಾಕ್ಬಿಟ್ಟು ಪಾಸ್ ಮಾಡ್ತಾರೆ. ಆಲ್ಮೋಸ್ಟ್ 21 ಮಾರ್ಕ್ಸ್ ಇಂದ ಪಾಸಿಂಗ್ ಮಾರ್ಕ್ಸ್ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಬಿಟ್ಟು ಪಾಸ್ ಮಾಡ್ತಾರೆ. ಮೋಸ್ಟ್ ಆಫ್ ದ ಚಾನ್ಸಸ್ ಆಲ್ಮೋಸ್ಟ್ ನೀವು ಒಂದೆರಡು ಮಾರ್ಕ್ಸಲ್ಲಿ ಫೇಲ್ ಆಗ್ತಾ ಇದ್ರೆ ಮಾರ್ಕ್ಸ್ ಬಿಟ್ಟು ಪಾಸ್ ಮಾಡ್ತಾರೆ, ಅಷ್ಟೇ ಗ್ರೇಸ್ ಮಾರ್ಕ್ಸು. 10, 20 ಅಂತ ಕೊಡೋದಿಲ್ಲ. ಒಂದೆರಡು ಮಾರ್ಕ್ಸ್ ಫೇಲ್ ಆಗ್ತಾ ಇದ್ರೆ ಪಾಸ್ ಮಾಡ್ತಾರೆ ಅಷ್ಟೇ ಹೊರತು ಎಲ್ಲರೂ ಕೂಡ ಗ್ರೇಸ್ ಮಾರ್ಕ್ಸ್ ಸಿಗೋದಿಲ್ಲ. ಇನ್ನು ತುಂಬಾ ಜನ ಕೇಳೋ ಕ್ವಶನ್ ಇದೆ, ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ರಿಸಲ್ಟ್ ಬಂದ್ಬಿಟ್ಟು ಇದೇ ಎಂಡಿಗೆ ಬರ್ಬೋದು. ಅರ್ಥ ಆಯ್ತಾ? ಜೂನ್ 30ಕ್ಕೆ ಬರ್ಬೋದು. ಆಲ್ಮೋಸ್ಟ್ ಜೂನ್ 30 ಮೋಸ್ಟ್ ಎಕ್ಸ್ಪೆಕ್ಟೆಡ್. ಯಾಕಂದ್ರೆ ನಿಮ್ಮ ಇವ್ಯಾಲ್ಯೂಯೇಷನ್ ಅಂದ್ರೆ ಪೇಪರ್ ಚೆಕಿಂಗು ಆಲ್ಮೋಸ್ಟ್ ಬೇಗನೆ ಮುಗಿತದೆ. ಜೂನ್ 30ಕ್ಕೆ ರಿಸಲ್ಟ್ ಬರ್ಬೋದು, ಮೋಸ್ಟ್ ಎಕ್ಸ್ಪೆಕ್ಟೆಡ್. ಬೇಗ ಮುಗಿದ್ರೆ ಪೇಪರ್ ಚೆಕಿಂಗು ಅಂದ್ರೆ ಇವ್ಯಾಲ್ಯೂಯೇಷನ್ ಬೇಗ ಮುಗಿದ್ರೆ 30ಕ್ಕೆ ಬರ್ತದೆ. ಸ್ವಲ್ಪ ಲೇಟ್ ಆದರೆ ಜುಲೈ ಮೊದಲೇ ವಾರದಲ್ಲಿ ಬರ್ತದೆ. ಅರ್ಥ ಆಯ್ತಾ? ಸೊ ವೇಟ್ ಮಾಡಿ, ನಾನು ಅಪ್ಡೇಟ್ ಕೊಡ್ತೀನಿ ನಿಮಗೆ. ಫೈನಲ್ ಡೇಟ್ ಇನ್ನೂ ಕೂಡ ಬಂದಿಲ್ಲ. ಫೈನಲ್ ಡೇಟ್ ಮೇಲೆ ವಿಡಿಯೋ ಹಾಕ್ತೀನಿ. ಸೊ ಥ್ಯಾಂಕ್ ಯು.